ನಮಸ್ಕಾರ ರೀ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಮ್ಮ ಚಾನಲಲ್ಲಿ ಮಡಿಕೆ ಕಾಳು ಪಲ್ಯವನ್ನು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಇದು ಮಾಡುವುದು ತುಂಬಾ ಸುಲಭ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಇದು ಮಾಡಲು ಸ್ವಲ್ಪ ಎಣ್ಣೆ ತಗೊಳ್ರಿ. ನಾವಿಲ್ಲೇ ಗಾಣದ ಎಣ್ಣೆ ತೊಗೊಳತ್ತೀನಿ, ಯಾವುದಾದ್ರೂ ತೊಗೊಳ್ರಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಳ್ರಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ತೊಗೊಳ್ರಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಳ್ರಿ. ಒಂದು ಚಮಚದಷ್ಟು ಖಾರ ತೊಗೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ರಿ. ನಾವಿಲ್ಲಿ ಕೆಂಪು ಉಪ್ಪು ತೊಗೊಂಡಿವಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಒಂದು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಟಮಾಟೆನ ತೊಗೊಳ್ರಿ. 2 ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ ತೊಗೊಳ್ರಿ ಮತ್ತು ಒಂದು ಸ್ವಲ್ಪ ಮಡಿಕೆ ಕಾಳು, ನೆನೆಸಿ ಮೊಳಕೆ ಬರಿಸಿದಂಥ ಮಡಿಕೆ ಕಾಳು ತೊಗೊಳ್ರಿ. ಈಗ ಸ್ವಲ್ಪ ಹಸಿ ಕರಿಬೇವು. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಬೊಗಣಿ ಇಟ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಗಾಣದ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ ನಾವು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬಿಸಿ ಆದಮೇಲೆ ಸ್ವಲ್ಪ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಜೀರಿಗೆಯನ್ನು ಎಣ್ಣೆಯಲ್ಲಿ ಹುರ್ಕೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿಯನ್ನು ಹಾಕ್ಕೊಳ್ರಿ. ಉಳ್ಳಾಗಡ್ಡಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ರಿ. ಅದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ರಿ ಮತ್ತು ಒಂದು ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ರಿ ಉಳ್ಳಾಗಡ್ಡಿಯನ್ನು ಎಣ್ಣೆಯಲ್ಲಿ. ಈ ರೀತಿಯಾಗಿ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಲ್ಯವನ್ನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಳ್ರಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಒಂದು ಟಮಾಟೆಯನ್ನು ಹಾಕ್ಕೊಳ್ರಿ. ಟಮಾಟೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ರಿ. ಬೇಕಾದ್ರೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹಬೆಯಲ್ಲಿ ಟಮಾಟೆ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ರಿ. ಈಗ ಇದಕ್ಕೆ ಮೊಳಕೆ ಬರಿಸಿದ ಮಡಿಕೆ ಕಾಳನ್ನು ಹಾಕ್ಕೊಳ್ರಿ. ಮಡಿಕೆ ಕಾಳು ಪಲ್ಯ ಮಾಡುವಾಗ 2 ಅಥವಾ 3 ಸಲ ತೊಳ್ಕೊಬೇಕು. ಅದ್ರ ವಾಸನೆ ಎಲ್ಲ ಹೋಗಿರ್ಬೇಕು, ಕಾಳಿನ ವಾಸನೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ. 1 ಚಮಚದಷ್ಟು ಒಣ ಖಾರ ಹಾಕ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಳ್ರಿ. ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ನಿಗೂ ಸಹ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೀತಿಯಾಗಿ ಮಾಡಿದರೆ ಮಕ್ಕಳು 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ, ಅಷ್ಟು ಚೆನ್ನಾಗಿರ್ತದೆ ಈ ಪಲ್ಯ. ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೋಡಿ. ಬಿಸಿ ಬಿಸಿಯಾದ ಮಡಿಕೆ ಕಾಳು ಪಲ್ಯ ಈಸ್ ರೆಡಿ. ಬರ್ರಿ ತಗೋರಿ, ತಿನ್ನಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.